ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆಗಸ್ಟ್ 12ನೇ ತಾರೀಕು ಬುಧವಾರ ಗೃಹಲಕ್ಷ್ಮಿ ಯೋಜನೆಯ 32ನೇ ಕಂತಿನ ಹಣ ಯಾವ್ಯಾವ ಜಿಲ್ಲೆಗೆ ಶುರುವಾಗ್ತಿದೆ ಮತ್ತು ಇವಾಗ ಯಾವ್ಯಾವ ಜಿಲ್ಲೆಗಳಿಗೆ ಪ್ರೆಸೆಂಟ್ ಆಗಿ 32ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ರೇಷನ್ ಕಾರ್ಡ್ ಹೊಂದಿರುವಂತಹ ಫಲಾನುಭವಿಗಳು ಆದಷ್ಟು ಈ ವಿಡಿಯೋನ ಕೊನೆಯವರೆಗೂ ನೋಡಿ. ರೇಷನ್ ಕಾರ್ಡ್ ಈ KYC ಯನ್ನು ಮಾಡಬೇಕು ಅಂತ ರಾಜ್ಯ ಸರ್ಕಾರದ ಕಡೆಯಿಂದಾನೇ ಕರೆ ಕೊಟ್ಟಿರುವಂತದ್ದು. ಈ KYC ಯನ್ನ ಯಾರು ಮಾಡಬೇಕು ಅಂತಂದ್ರೆ, ನ್ಯಾಯ ಬೆಲೆ ಅಂಗಡಿಗಳಲ್ಲಿ ರೇಷನ್ ಕಾರ್ಡ್ ಈ KYC ಯನ್ನು ಯಾರ್ಯಾರು ಮಾಡಬೇಕು ಅಂತ ಒಂದು ಲಿಸ್ಟ್ ನ ಹಾಕಿರ್ತಾರೆ. ಅಂತವರು ಮಾತ್ರ ರೇಷನ್ ಕಾರ್ಡ್ ಈ KYC ಯನ್ನ ಮಾಡಬೇಕು. ಇದರ ಉದ್ದೇಶ ಏನಪ್ಪಾ ಅಂದ್ರೆ, ಈ ರೇಷನ್ ಕಾರ್ಡ್ ಅಲ್ಲಿ ಇರುವಂತವರು ತೀರ್ಕೊಂಡಿರ್ತಾರೆ, ಅಂತವರಿಗೂ ಸಹ ಈ ಒಂದು ಅನ್ನಭಾಗ್ಯ ಯೋಜನೆ ಹೋಗ್ತಿರುವಂತದ್ದು. ಇದನ್ನು ತಡೆಗಟ್ಟಲು ರಾಜ್ಯ ಸರ್ಕಾರ ಈ ಒಂದು ಉದ್ದೇಶವನ್ನು ತೆಗೆದುಕೊಂಡಿರುವಂತದ್ದು. ಇನ್ನು ರೇಷನ್ ಕಾರ್ಡ್ ಈ KYC ಯನ್ನು ಎಲ್ಲಿ ಮಾಡಿಸ್ಬೇಕಪ್ಪ ಅಂತಂದ್ರೆ, ನೀವು ನಿಮ್ಮೂರಲ್ಲಿರುವಂತಹ ನ್ಯಾಯಬೆಲೆ ಅಂಗಡಿಯಲ್ಲೂ ಸಹ ಈ KYC ನ ಮಾಡಿಸಬಹುದು, ಅಥವಾ ಬೆಂಗಳೂರು ಒನ್ನಲ್ಲಾದ್ರೂ ಮಾಡಿಸಬಹುದು, ಕರ್ನಾಟಕವನ್ನಲ್ಲಾದ್ರೂ ಮಾಡಿಸಬಹುದು, ಅಥವಾ ಗ್ರಾಮವನ್ನಲ್ಲಾದ್ರೂ ಕೂಡ ನೀವು ಈ KYC ಯನ್ನ ಮಾಡಿಸಬಹುದು. ಇನ್ನು ಗೃಹಲಕ್ಷ್ಮಿ ಯೋಜನೆಯ 32ನೇ ಕಂತಿನ ಹಣ ಈ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ. ಮೊದಲನೇದಾಗಿ ನೋಡೋದಾದ್ರೆ ಚಿತ್ರದುರ್ಗ, ಗುಲ್ಬರ್ಗ, ದಾವಣಗೆರೆ, ಬೆಳಗಾವಿ, ಬೆಂಗಳೂರು ಅರ್ಬನ್ ಸುತ್ತಮುತ್ತ, ಮೈಸೂರು, ಬಾಗಲಕೋಟೆ, ತುಮಕೂರು, ಮಂಡ್ಯ ಈ ಇಷ್ಟು ಜಿಲ್ಲೆಗಳಿಗೆ ನಿನ್ನೆ ಮೊನ್ನೆಯಿಂದನೂ ಸಹ 32ನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗ್ತಿರುವಂತದ್ದು. ಇನ್ನು ಕೆಲವು ಜಿಲ್ಲೆಗಳಿಗೆ ಮಾತ್ರ 32ನೇ ಕಂತಿನ ಹಣ ಇನ್ನೂ ಸರಿಯಾಗಿ ಜಮಾ ಆಗಿಲ್ಲ. ಏನಪ್ಪಾ ಅಂದ್ರೆ, ಇನ್ನು 50% ಫಲಾನುಭವಿಗಳ ಖಾತೆಗಳಿಗೆ 32ನೇ ಕಂತಿನ ಹಣ ಪೆಂಡಿಂಗ್ ಇರುವಂತದ್ದು. ಆ ಒಂದು ಹಣ ಹಂತ ಹಂತವಾಗಿ ಜಮಾ ಆಗುತ್ತೆ. ಆದಷ್ಟು ನೀವು ವೇಟ್ ಮಾಡಬೇಕು. ನಿಮ್ಮ ಖಾತೆಗಳಿಗೆ ಯಾವ ಟೈಮಲ್ಲಿ ಆದ್ರೂ ಬರಬಹುದು. ಆಗಾಗ ಅಕೌಂಟ್ ಗಳನ್ನು ಚೆಕ್ ಮಾಡ್ತಾ ಇರಿ. ಅಕೌಂಟ್ ಸ್ಟೇಟಸ್ ಅನ್ನು ಕೂಡ ಚೆಕ್ ಮಾಡ್ತಾ ಇರಿ. ಇದರ ಜೊತೆಗೇನೆ ಇನ್ನು ಯಾವ್ಯಾವ ಕಂತಿನ ಹಣ ಪೆಂಡಿಂಗ್ ಇತ್ತು ಆ ಒಂದು ಹಣ ಕೂಡ ಬಿಡುಗಡೆ ಆಗ್ತಿರುವಂತದ್ದು. ಇದಾಗಿತ್ತು ಇವತ್ತಿನ ಅಪ್ಡೇಟ್ ನ್ಯೂಸ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ.